ಹೆಲೋ ಎವ್ರಿವನ್. ನಾನು FTS ಅಕಾಡೆಮಿ ಅಂತ ಹೇಳಿ ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದೀನಲ್ಲ, ಅದು ಸ್ಪೆಷಲಿ ನಾವು ಒಬ್ಬ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥ ಪರ್ಸನ್ ಆಗಿರೋದ್ರಿಂದ, ಅದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿ ಬಂದು ಏನೋ UPSC ಮಾಡೋಣ ಅಂತೇಳಿ ಬೆಂಗಳೂರು ಬಂದು ಓದಿ, ನಮ್ಮದು ಎಜುಕೇಷನ್ ಪ್ರಕಾರ ನಾನು 10th ವರೆಗೂ ಗೌರ್ಮೆಂಟ್ ಸ್ಕೂಲು, ಟೀಚರ್ಸ್ ಇರಲಿಲ್ಲ, ಇದೇ ಥರ ಎಜುಕೇಷನ್ ಕರೆಕ್ಟ್ ಆಗೋದಿಲ್ಲ, ಈ ಥರ ಫೇಸ್ ಮಾಡಿಬಿಟ್ಟು ಎಲ್ಲವನ್ನು ಫೇಸ್ ಮಾಡಿ ಆದರೂ UPSC ಎಕ್ಸಾಮ್ಗಳನ್ನು ಪ್ರಿಪೇರ್ ಮಾಡಬೇಕು ಅನ್ನೋದು ಹಂಬಲಿದ್ದೀನಿ. ಇದು ಪ್ರಾಬ್ಲಮ್ಸ್ಗಳನ್ನು ಮುಂದೆ ಕಮ್ಮಿಂಗ್ ಪೀಪಲ್ಸ್ಗಳು, ಕಮ್ಮಿಂಗ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಆಮೇಲೆ ನಮ್ಮ ಪ್ಯಾರಾಮೆಟ್ರಿಕ್ ಕೋರ್ಸಸ್ ಏನು ಮಕ್ಕಳು ಯಾವ್ದಾದ್ರು ಅವರು ಇದು ಪ್ರಾಬ್ಲಮ್ನ ಫೇಸ್ ಮಾಡಬಾರ್ದು ಅನ್ನೋಗೋಸ್ಕರ ಈ ಮೆಸೇಜನ್ನು ನಮ್ಮ ಪ್ಯಾರಾಮೆಟ್ರಿಕ್ ಕೋರ್ಸಸ್ ಮಕ್ಕಳಿಗೆ, ಆಮೇಲೆ ಗೌರ್ಮೆಂಟ್ ಟೀಚರ್ಸ್, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾರಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಒಂದು ಮೆಸೇಜನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನಾನು ಅವರಿಗೆ ಹೇಳೋದು ಇಷ್ಟೇ, ನಮ್ಮ ಪ್ಯಾರಾಮೆಟ್ರಿಕ್ ಕೋರ್ಸಸ್ಸು ಮತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಬಡವರ ಮಕ್ಕಳಾಗಿರ್ತಾರೆ, ರೈತರ ಮಕ್ಕಳಾಗಿರ್ತಾರೆ. ಅದೇ ಥರ ನಮ್ಮ ಪ್ಯಾರಾಮೆಟ್ರಿಕ್ ಕೋರ್ಸಸ್ ಮಕ್ಕಳು ಅಂತಂದರೆ, ಅವ್ರು ಪ್ಯಾರಾಮೆಟ್ರಿಕ್ ಕೋರ್ಸಸ್ನಲ್ಲಿ ನೀವು ನೋಡಿರ್ಬೋದು, CRPF ಆಗಿರ್ಬೋದು, BSF ಆಗಿರ್ಬೋದು, ಆರ್ಮಿ ಆಗಿರ್ಬೋದು, SSB ಆಗಿರ್ಬೋದು, ಇದೇ ಥರ ಡಿಫ್ರೆಂಟ್ ಸ್ಟ್ರೀಮ್ಸ್ಗಳನ್ನು ಬರುತ್ತೆ ಅಲ್ಲಿ. ಅದರಲ್ಲಿ ಆ ಮಕ್ಕಳು ಫೇಸ್ ಮಾಡತಕ್ಕಂಥ ಪ್ರಾಬ್ಲಮ್ ಏನು ಗೊತ್ತಾ? ಯಾಕಂದರೆ ಅವರು ತಂದೆ ಯಾವುದೋ ಒಂದು ಬಾರ್ಡರ್ನಲ್ಲಿ ಡ್ಯೂಟಿ ಹಾಕಿರ್ತಾರೆ, ಅಥವಾ ಮಕ್ಕಳು ಗಂಡ ಹೆಂಡತಿ ಇರೋ ಫೆಸಿಲಿಟೀಸು ಕೆಲವೊಂದು ಕೆಲವೊಂದು ಟೈಮ್ ಸಿಗುತ್ತೆ, ಕೆಲವೊಂದು ಟೈಮ್ ಸಿಗಲ್ಲ. ಮತ್ತು ಬೇರೆ ಕಡೆ ಯಾವುದೋ ಜಮ್ಮು ಕಾಶ್ಮೀರ ಕಡೆ ಪೋಸ್ಟ್ಪೋನ್ ಮಾಡ್ತಾರೆ, ಅಥವಾ ನಾರ್ತ್ ಈಸ್ಟರ್ನ್ ಮಾಡ್ತಾರೆ, ಬೇರೆ ಬೇರೆ ಕಡೆ ಈ ಥರ ಪೋಸ್ಟ್ಪೋನ್ ಮಾಡಿಬಿಟ್ಟು ಆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿಂದ ಅನ್ಸರ್ಟನ್, ಇಲ್ಲಿಂದ ಅಲ್ಲಿ ಹೋಗೋದು, ಅಲ್ಲಿಂದ ಇಲ್ಲಿ ಹೋಗೋದು, ಒಳ್ಳೆ ಸ್ಕೂಲ್ ಸಿಗಲ್ಲ, ಒಳ್ಳೆ ಎಜುಕೇಷನ್ ಸಿಗೋಲ್ಲ. ಅವರೆಲ್ಲ ಪ್ಯಾರಾಮೆಟ್ರಿಕ್ ಕೋರ್ಸಸ್ನಲ್ಲಿ ಸ್ಪೆಷಲಿ ಕಾನ್ಸ್ಟೇಬಲ್ ಏನು ಹುದ್ದೆ ಇರ್ತಲ್ಲ, ಅಲ್ಲೆಲ್ಲ ಅವರೆಲ್ಲ ಹೋಗಿರೋದು. ನನಗನ್ಸುತ್ತೆ ನಮ್ಮ ಇಂಡಿಯಾದಲ್ಲಿ ಬರೀ ಬಡವ್ರ ಮಕ್ಕಳು, ಏನೋ ಮಿಡಲ್ ಕ್ಲಾಸ್ ಪೀಪಲ್ಗಳೇ ಅಲ್ಲಿಗೆ ಹೋಗಿರ್ತಾರೆ. ಯಾರೋ ದುಡ್ಡಿರೋರು, ಯಾರೋ ದೊಡ್ಡ ರಿಚ್ ಇರೋ ಪರ್ಸನ್ಸ್ಗಳು ಪ್ಯಾರಾಮೆಟ್ರಿಕ್ ಕೋರ್ಸ್ನಲ್ಲಿ ಹೋಗಲ್ಲ. ಹೋದ್ರೂ ಕೂಡ ಒಳ್ಳೆ ಪೋಸ್ಟನ್ನು ತೊಗೋತಾರೆ. ಏನು ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಏನು ಮಾಡ್ತಿದ್ದಾರೆ, ಅವರೆಲ್ಲ ನಮ್ಮ ಬಡ ಮಕ್ಕಳು. ಅವರಿಗೋಸ್ಕರ ನಾನು ನಮ್ಮ FTS ಅಕಾಡೆಮಿ ಕಡೆಯಿಂದ ಏನು ಹೇಳೋದಂತಂದರೆ, ಆ ಮಕ್ಕಳಿಗೆ ನಾವು FTS ಅಕಾಡೆಮಿ ಕಡೆಯಿಂದ UPSC ಪ್ರಿಪರೇಷನ್ ಆಗಿರ್ಬೋದು, ಎನಿ ಅದರ್ ಎಕ್ಸಾಮ್ಸ್ಗಳ ಪ್ರಿಪರೇಷನ್ ಆಗಿರ್ಬೋದು, ಆ ಮಕ್ಕಳಿಗೆ ನೀವು ಸ್ಕೂಲ್ ಲೆವೆಲಿಂದನೇ ಆ ಮಕ್ಕಳಿಗೆ ಪ್ರಿಪ್ರೇಷನ್ನ ಈಗ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ತಂದೆ ಎಲ್ಲೋ ಇರ್ತಾರೆ, ಆ ಮಕ್ಕಳಿಗೆ ಹೇಳೋಕ್ಕೂ ಆಗಲ್ಲ. ಆಮೇಲೆ ಸಿಕ್ಕಾಪಟ್ಟಿ ಕಷ್ಟದ ಕೆಲಸ ಅದು, ಸಿಕ್ಕಾಪಟ್ಟಿ ಟಫ್ ವರ್ಕ್ ಮಾಡ್ತಾರೆ ತಂದೆ. ಅವ್ರ ಜೊತೆ ಇದ್ರೂ ಅವ್ರಿಗೆ ಟೀಚ್ ಮಾಡೋಕ್ಕಾಗಲ್ಲ. ಆಮೇಲೆ ಅವರು ಮಕ್ಕಳನ್ನ ಇದು ಮಾಡೋಕ್ಕಾಗಲ್ಲ. ಎಲ್ಲೋ ಡ್ಯೂಟಿ ಕಾಶ್ಮೀರ್ನಲ್ಲಿ ಇರುತ್ತೆ, ಇಲ್ಲಿ ಮಕ್ಕಳು ಯಾವುದೋ ಒಂದು ನಮ್ಮ ಕರ್ನಾಟಕದ ಯಾವುದೋ ಒಂದು ಹಳ್ಳಿನಲ್ಲಿ ಇರ್ತಾರೆ, ಅಥವಾ ಏನೋ ತಾಯಿ ಏನೋ ಇರುತ್ತೆ. ಈ ಥರ ತುಂಬ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾರೆ. ಅವರಿಗೋಸ್ಕರ, ಆ ಮಕ್ಕಳಿಗೋಸ್ಕರ ನಾನು FTS ಅಕಾಡೆಮಿ ಕಡೆಯಿಂದ ಆ ಮಕ್ಕಳಿಗೆ, ನೀವು 10th ಅಥವಾ PUCನಲ್ಲಿ ಓದ್ತಾ ಇರೋ ಮಕ್ಕಳಿಗೆ, ಅಥವಾ ಡಿಗ್ರಿ ಓದ್ತಾ ಇರೋ ಮಕ್ಕಳಿಗೆ, ಇವರಿಗೆಲ್ಲ ನಮ್ಮದು FTS ಅಕಾಡೆಮಿ ಕಡೆಯಿಂದ ಕಂಪ್ಲೀಟಾಗಿ ಒಂದು ಇನ್ಫಾರ್ಮೇಷನನ್ನು ಕೊಡಬೇಕನ್ನೋದೇ ನಮ್ಮದು ಆಸೆ ಆಗಿರುತ್ತೆ. ಅದಕ್ಕೋಸ್ಕರ ನಾನು FTS ಅಕಾಡೆಮಿ ಕಡೆಯಿಂದ ನಮ್ಮ ಸೈನಿಕರ ಮಕ್ಕಳಿಗೆ, ಮಾಜಿ ಸೈನಿಕರಾಗಿರ್ಬೋದು, ವರ್ಕ್ ಮಾಡ್ತಕ್ಕಂಥ ಸೈನಿಕರ ಮಕ್ಕಳಾಗಿರ್ಬೋದು, ಅವರಿಗೋಸ್ಕರ FTS ಅಕಾಡೆಮಿಯಿಂದ ಕಂಪ್ಲೀಟ್ ಗೈಡೆನ್ಸು, ಫೌಂಡೇಶನ್ ಕ್ಲಾಸಸ್ಗಳನ್ನು, ಫೌಂಡೇಶನ್ ಟ್ರಿಕ್ಸ್ಗಳನ್ನು, ಏನೇನು ಓದಬೇಕು, ಯಾವ ಎಕ್ಸಾಮ್ಗೆ ಹೆಂಗೆ ಓದಬೇಕು, ಏನೇನು ಪ್ರಿಪರೇಷನ್ ಮಾಡಬೇಕು, ಎವ್ರಿಥಿಂಗು ನನ್ನದೊಂದು ಟೀಚಿಂಗ್ ಫೀಲ್ಡ್ ಇರೋದ್ರಿಂದ ನಾನು ತುಂಬ ಕಲ್ತ್ಕೊಂಡಿದ್ದೀನಿ ಈ ಫೀಲ್ಡ್ನಲ್ಲಿ. ಸುಮಾರು ಪ್ರಯತ್ನಗಳ ಮುಖಾಂತರ ನಾನು ಟೀಚಿಂಗ್ಸ್ನಲ್ಲಿ ತುಂಬ ಬಡವ್ರ ಮಕ್ಕಳಿಗೆ, ಆಮೇಲೆ ನಮ್ಮ ಮಿಲಿಟ್ರಿ ಮಕ್ಕಳಿಗೆ ಒಂದು ಸರ್ವ್ ಮಾಡೋದೇ ಒಂದು ನನ್ನ ಆಸೆ ಆಗಿದೆ. ಅವ್ರಿಗೋಸ್ಕರ ಫೇಲ್ಯೂರ್ ಟು ಸಕ್ಸಸ್ ಅಂತೇಳಿ ನಂದು ಒಂದು ಅಕಾಡೆಮಿನ ನಾನು ಸ್ಟಾರ್ಟ್ ಮಾಡಿರೋದು. ಅದಕ್ಕೆ ನಾನು ಪ್ಯಾರಾಮೆಟ್ರಿಕ್ ಕೋರ್ಸಸ್ ಪೇರೆಂಟ್ಸಿಗೆ ಹೇಳೋದಂತಂದರೆ, ನಿಮ್ಮ ಮಕ್ಕಳನ್ನ ನಾನು FTS ಅಕಾಡೆಮಿಗೆ ಒಂದು ಟೈಮ್ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ನಾನು ಗೈಡ್ ಮಾಡ್ತೀನಿ. ಈ ಥರ ಪ್ರಿಪರೇಷನ್ ಯಾವುದು ಎಕ್ಸಾಮ್ಗೆ ಹೆಂಗೆ ಓದಬೇಕು, ಆಮೇಲೆ PUC ಪ್ರಿಪರೇಷನ್ ಆಗಿರ್ಬೋದು, ನಂದು MSc ಮಾಸ್ಟರ್ ಡಿಗ್ರಿ ಆಗಿದೆ. ಅದಕ್ಕೆ ನನಗೆ ಒಂದು ಶಿಕ್ಷಕ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಜಾಬ್ಗೆ ನನ್ನ ಪ್ಯಾಷನ್ ಇದೆ. ನನ್ನ ಬಡ್ರ ಮಕ್ಕಳಿಗೆ, ಮಿಲಿಟ್ರಿ ಮಕ್ಕಳಿಗೆ, ಇವರಿಗೆಲ್ಲ ಗೈಡ್ ಮಾಡೋದು ನನಗೊಂದು ಹಾಬಿ ಆಗಿಬಿಟ್ಟಿದೆ ಮಕ್ಕಳಿಗೆ. ಈ ಥರ ಅದಕ್ಕೋಸ್ಕರ ನಾನು ಪ್ಯಾರಾಮೆಟ್ರಿಕ್ ಕೋರ್ಸಸ್ ಮಕ್ಕಳು, ದಯವಿಟ್ಟು ನಿಮ್ಮ ಮಕ್ಕಳು ಏನಾದರೂ ಒಂದು ಪ್ರಿಪರೇಷನ್ನು ಅಥವಾ ಏನಾದರೂ ಗೈಡೆನ್ಸು
ಓದೋದು ಏನಾದರೂ ಪ್ರಾಬ್ಲಮ್ ಇದ್ದರೆ UPSC ಪ್ರಿಪ್ರೇಷನ್ ಮಾಡ್ತೀನಿ ಅಂದರೆ ಅದು ಯಾವುದೋ ಹೈಯರ್ ಪೊಸಿಷನ್ನಿನ ಮಿಲ್ಟ್ರಿನಲ್ಲಿ ಹೋಗೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಅಂಥ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನು ಪ್ರಿಪರೇಷನ್ ಮಾಡೋಕ್ಕೆ ಒಂದು ಅನುಕೂಲವಾದ ಒಂದು ಪ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡಿದ್ದೀನಿ, FTS ಅಕಾಡೆಮಿ. ನನ್ನ ಚಾನಲ್ ನೀವು ನೋಡ್ಬೋದು ಯೂಟ್ಯೂಬ್ನಲ್ಲಿ. ನಾನು ರೀಸೆಂಟಾಗಿ ಮಾಡ್ಬೋದು ಟೆಲಿಗ್ರಾಮ್ ಕೂಡ ನನ್ನ FTS ಅಕಾಡೆಮಿದು ಚಾನಲ್ ಇದೆ. ನನ್ನ ಟೀಮ್ನಲ್ಲಿ 12 ಟು ಸಕ್ಸಸ್ 12 ಪರ್ಸನ್ಸ್ ಇದ್ದಾರೆ, ಕೆಲವೊಂದು ಸಕ್ಸಸ್ ಪರ್ಸನ್ಸ್ ಇದ್ದಾರೆ. ಆಮೇಲೆ ನೋಡಿ, ಸಕ್ಸಸ್ ಪರ್ಸನ್ಸು ಕರೆಕ್ಟ್ ವೇ ತೋರಿಸ್ತಾರಂತಲ್ಲ, ಫೇಲ್ಯೂರ್ ಪರ್ಸನ್ಸ್ ಆಲ್ಸೋ ಕರೆಕ್ಟ್ ವೇ. ಸಕ್ಸಸ್ಫುಲ್ ಪರ್ಸನ್ಗಿಂತ ಫೇಲ್ಯೂರ್ ಪರ್ಸನ್ಸ್ಗೆ ದಾರಿಗಳು ಕರೆಕ್ಟ್ ವೇ ಇದು ದಾರಿಗಳನ್ನು ತೋರಿಸ್ತಾರೆ ಅನ್ನೋದು ನನ್ನ ಮಾತಿದೆ. ಅದು ಸೆಕೆಂಡ್ರಿ. ಬಟ್ ನಾನು ಪ್ಯಾರಾಮಿಲಿಟರಿ ಪ್ರೋಸೆಸ್ ನಮ್ಮ ಸೈನಿಕರಿಗೆ ಹೇಳೋದೇನಂತಂದರೆ, ಸೈನಿಕ ಮಕ್ಕಳು, ನಿಮ್ಮ ಮಕ್ಕಳು ನಮಗೆ ಏನಾದರೂ UPSC ಓದ್ತಿದ್ದೀನಿ, KS ಓದ್ತೀನಿ, ಅಥವಾ ನಾನು ಯಾವುದಾದ್ರು ನ್ಯಾವಿನಲ್ಲಿ ಹೋಗ್ತೀನಿ, ಏರ್ಫೋರ್ಸ್ನಲ್ಲಿ ಹೋಗ್ತೀನಿ, CDS ಎಕ್ಸಾಮ್ನಲ್ಲಿ ಹೋಗ್ತೀನಿ, ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಪೊಸಿಷನಲ್ಲಿ ನಾನು ಹೇಳೋದು ಇಷ್ಟೇ. ನಮ್ಮದು ಮಿಲಿಟ್ರಿ ಫೋರ್ಸಸ್, ನಮ್ಮದು ಪ್ಯಾರಾಮಿಲಿಟ್ರಿ ಫೋರ್ಸಸ್ ಸ್ನೇಹಿತರಿಗೆ ಹೇಳೋದೇನಂತಂದರೆ, ನಿಮ್ಮ ಮಕ್ಕಳ ನೀವು ಕಾನ್ಸ್ಟೇಬಲ್ ಆಗಿ ಅಥವಾ ಏನನ್ನೋ ಮಾಡ್ತಾಯಿದ್ದೀರಾ, ನೀವು ಏನು ಮಾಡಬೇಕು, ನಿಮ್ಮ ಮಕ್ಕಳನ್ನ ನಿಮ್ಗಿಂತ ಒಳ್ಳೆ ಪೊಸಿಷನ್ಗೆ ಥರ ಮಾಡಬೇಕು. ಅದು ನಾನು ಪ್ಲ್ಯಾಟ್ಫಾರ್ಮನ್ನು ನಮ್ಮ FTS ಅಕಾಡೆಮಿ ಜಾಯಿನ್ ಮಾಡಿ, ನಂಬಿಕೆಯಿಂದ ನಮ್ಮ FTS ಅಕಾಡೆಮಿ ಜಾಯಿನ್ ಮಾಡಿಸಿ ನೋಡಿ, ಎಲ್ಲ ಪ್ರತಿಯೊಂದು ಗೈಡೆನ್ಸನ್ನು ನಾವು ಕೊಡ್ತಾ ಹೋಗ್ತೇವೆ. ಹೆಂಗೆ ಪ್ರಿಪರೇಷನ್ ಮಾಡಬೇಕು, ಯಾವ ಥರ ಪ್ರಿಪ್ರೇಷನ್ ಮಾಡಿದರೆ ಅನುಕೂಲ ಆಗುತ್ತೆ, ಅದೇ ಥರ ಹೆಂಗೆ UPSC ಎಕ್ಸಾಮ್ ಆಗಿರ್ಬೋದು, ಪ್ರಿಲಿಮ್ಸ್, ಮೇನ್ಸು, ಆಮೇಲೆ ರೈಟಿಂಗ್ ಹೆಂಗೆ ಮಾಡಬೇಕು, ಅದು ಒಂದೆಲ್ಲ KS ಆಗಿರ್ಬೋದು, ಬೇರೆ ಬೇರೆ ಸ್ಟೇಟ್ ಎಕ್ಸಾಮ್ಸ್ಗಳಾಗಿರ್ಬೋದು, ಡಿಫ್ರೆಂಟ್ ಅಪಾರ್ಚುನಿಟಿಗಳು ಏನಾಗ್ತೈತೆ ಇವೆಲ್ಲ ನಾನು ಸುಮಾರು ಒಂದು 5-6 ವರ್ಷ UPSC ಪ್ರಿಪ್ರೇಷನ್ ಮಾಡಿರ್ತೇನೆ. ನಂಗೆ ತುಂಬ ಫೇಸ್ ಮಾಡಿ, ತುಂಬ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿ ಎಲ್ಲವನ್ನು ಕಲ್ತ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ನಾನು ದಯವಿಟ್ಟು ನನ್ನ FTS ಅಕಾಡೆಮಿಗೆ ನೀವು ಇದು ಮಾಡಿ ಜಾಯಿನ್ ಮಾಡಿ, ನಿಮ್ಮ ಮಕ್ಕಳಿಗೆ ಇವಾಗಿನಿಂದ ತಯಾರು ಮಾಡಿ ಒಂದು 21, 22 ಅನ್ನೋದು ಒಂದು ಪೊಸಿಷನ್ಗೆ ಹೋಗೋ ಥರ ಮಾಡಿ. ನೀವು ಯಾವುದೋ ರೈತರ ಮಕ್ಕಳಾಗಿರ್ಬೋದು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಫೇಸ್ ಮಾಡಿರ್ತಂಥದ್ದು ನೀವು ಫೇಸ್ ಮಾಡ್ತಕ್ಕಂಥ ನಿಮ್ಮ ಮಕ್ಕಳನ್ನ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನೀವು ಮಿಲಿಟ್ರಿ ಫೋರ್ಸಸ್ಸು, ಸ್ಕೂಲ್ ಮಕ್ಕಳು ಎಲ್ಲ ನನ್ನ ಅಕಾಡೆಮಿಗೆ ಗೈಡ್ ಮಾಡ್ತಾನೇ ಇದ್ದೀನಿ. ಯಾವ ಟೈಮ್ ನಾವು ಊರಿಗೆ ಹೋದಾಗ ನಾವು ಗೌರ್ಮೆಂಟ್ ಸ್ಕೂಲ್ ಹೋಗ್ತೀನಿ, ಅಲ್ಲಿ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ. ಆಮೇಲೆ ಎಲ್ಲಾದರೂ ಸಿಕ್ಕರೆ ಕೆಲವ್ರಿಗೂ ನಂಗೆ ಕಾಲ್ ಮಾಡಿಬಿಟ್ಟು ಕೇಳ್ತಾರೆ, ಏನು ಪ್ರಿಪ್ರೇಷನ್ ಮಾಡೋದು, ಏನು ಅಂತ. ಅದು ಪ್ರಿಪ್ರೇಷನ್ ಏನು ಹೇಳ್ಕೊತೀನಿ ಬಂದಿದ್ದೀನಿ. ಇದೊಂದು ನನಗೆ ಒಂದು ಹಾಬಿನೇ ಇದೆ, ನನಗೆ ಈ ಥರ ಟೀಚ್ ಮಾಡೋದು. ಎವ್ರಿಥಿಂಗ್ ಅದು ಚೈಲ್ಡ್ ಸ್ಟೂಡೆಂಟ್ ಇದ್ದಾಗಿನಿಂದಲೇ ನಾನು ಸ್ಟೂಡೆಂಟು ಇದ್ದಾಗೆ ಡಿಗ್ರಿ ಸೆಕೆಂಡ್ ಇಯರ್ ಇದ್ದಾಗ ನಾನು ಟೀಚಿಂಗ್ ಮಾಡ್ತಾನೆ ಬಂದಿದ್ದೀನಿ. ಕೋಚಿಂಗ್ ಸೆಂಟರ್ ಓಪನ್ ಮಾಡಿದ್ದೀನಿ, ಕ್ಲಾಸ್ ಮಾಡಿದ್ದೀನಿ. ಈ ಥರ ನನಗೊಂದು ಹಾಬಿನೇ ಇದೆ. FTS ಅಕಾಡೆಮಿಕಿಂದ ನೀವು ಕಂಪ್ಲೀಟಾಗಿ UPSC ಪ್ರಿಪ್ರೇಷನ್ ಆಗಿರ್ಬೋದು, KS ಪ್ರಿಪ್ರೇಷನ್ ಆಗಿರ್ಬೋದು, ಎನಿ ಎಕ್ಸಾಮ್ಸ್ಗಳ ಪ್ರಿಪ್ರೇಷನ್ ಆಗಿರ್ಬೋದು, ನಿಮ್ಮ ಮಕ್ಕಳಿಗೆ ಜಾಯಿನ್ ಮಾಡಿಸಿ. ನಂಗೆ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರಿಗೆ ಒಂದು ಒಳ್ಳೆಯ ದಾರಿನ, ಒಂದು ಫ್ಯೂಚರ್ ವೇಸ್ಗಳನ್ನು ತೋರಿಸೋಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ದಯವಿಟ್ಟು ನೋಡಿ, FTS ಅಕಾಡೆಮಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಅವರಿಗೆ ಒಳ್ಳೆ ಬ್ರೈಟ್ ಫ್ಯೂಚರ್ಸನ್ನು ಕೊಡ್ತಕ್ಕಂಥದ್ದು ಕೆಲಸ ನಾವು ಮಾಡೇ ಮಾಡ್ತೀವಿ, ಮಾಡೇ ಮಾಡುತ್ತೆ. ನನ್ನ ಕಡೆ ಇರತಕ್ಕಂಥ ನಾಲೆಜ್ಗಳನ್ನು ಶೇರ್ ಮಾಡಿಬಿಟ್ಟು ಅವರಿಗೆ ನಾವು ಫೇಸ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಗಳು ಫೇಸ್ ಮಾಡಬಾರ್ದು ಅನ್ನೋಕ್ಕೋಸ್ಕರ ನಾನು ಈ FTS ಅಕಾಡೆಮಿನ ಮಾಡಿದ್ದೀನಿ. ಸ್ಪೆಷಲಿ ಫಾರ್ ನಾನು ಫೋಕಸ್ ಮಾಡ್ತಕ್ಕಂಥದ್ದು ಆರ್ಮಿ ಮಕ್ಕಳು, ಆಮೇಲೆ ರೂರಲ್ ಪೀಪಲ್ಸ್, ಸರ್ಕಾರಿ ಶಾಲೆ ಮಕ್ಕಳು ಫೇಸ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ನಾನು ನೋಡಿದ್ದೀನಿ. ನಾನು ಸರ್ಕಾರಿ ಗೌರ್ಮೆಂಟ್ ಶಾಲೆ ಮಗ, ಅದಕ್ಕೆ ಅವರು ಫೇಸ್ ಮಾಡಬಾರ್ದು ಅಂಥ ಪ್ರಾಬ್ಲಮ್ಗಳನ್ನು ನೋಡಿಬಿಟ್ಟು ನಾನು ನಿಮಗೆ ಹೇಳ್ತಾ ಇರೋದು. ದಯವಿಟ್ಟು ನಮ್ಮ ಪ್ಯಾರಾಮಿಲಿಟ್ರಿ ಫೋರ್ಸಸ್ಸು